ಬಾ ಮೀನಾ ಬೈಲಿ ಉಣ್ಕ ಬೈಲಿ ಹೊಸಿ ನೀನು ಹೊಸಿಯೇ ಅಲ್ಲ ನಾನು ಒಬ್ಬಳಿಗೆ ಕೂರ್ಸಿದ್ಯಲ್ಲ ನೀನು ಈ ಪಾಟಿ ಬಾಡಾಕಿ ಪಾಟಿ ಮುದ್ದೆ ಇಕ್ಕಿ ಬೈಲಿ ಮೊದಲು ನೀನು ಉಣ್ಣು ಬೈಲಿ ನೀನು ನಾನು ಆಮೇಲೆ ಉಣ್ತೀನಿ ನಿನಗೆ ನಾಟಿಕೋಳಿ ಹೆಸರು ಅಂದರೆ ಭಾರಿ ಆಸೆ ಅಲ್ವಾ ಏ ಇಲ್ಲ ಕತೆ ಉಣ್ಣಮ್ಮ ನೀನು ನಿನಗೆ ಆಸೆ ಅಂದ್ಬಿಟ್ಟೆ ಕತೆ ಮಾಡಿರೋದು ನಾನು ನಿನಗಾಗ್ತಾನೆ ಮಾಡಿರೋದು ಉಣ್ಣು ನೀನು ಆಮೇಲೆ ನಾನು ಉಣ್ತೀನಂತೆ ತಲೆ ಕೆಡಿಸ್ಕೋಬೇಡ ನಾನು ಸಂದೇಲಿ ಉಂಟಿದ್ನಲ್ಲ ಹೊಟ್ಟೆ ತುಂಬ್ದಂಗೆ ಅದೇ ಬೇಡಕತ್ತೆ ಉಣ್ಣಮ್ಮ ನೀನು ಹೊಟ್ಟೆ ತುಂಬಿದ್ರೆ ತುಂಬಿರ್ಲಂತೆ ಬೈಲಿ ಇನ್ನೊಂದ್ಸಲ ಉಣ್ಣು ಏನು ಐಕಿಲ್ಲಕತ್ತೆ ಏನು ಇನ್ನೊಂದ್ಸಲ ಉಣ್ಬಿಟ್ರೇನು ದಪ್ಪ ಐಕಿಲ್ಲಕತ್ತೆ ಬೈಲಿ ಕೈ ತೊಳ್ಕೊಂಡು ಇಕ್ಕ ಬೈಲಿ ನಿಮ್ಮ ಅವ್ವನಿಗೆ ಹುಸಿಯ ಸಾರಿಗಿರ್ ಕೊಟ್ಟಿಸ್ಬೇಕಾಯ್ತು ಇಲ್ಲ ಕರಿವೆ ಊಟಕ್ಕೆ ಏ ಇಲ್ಲಕತ್ ಬಿಡಮ್ಮ ಫೋನ್ ಮಾಡಿದ್ದೆ ನೀನು ಹೇಳ್ದಲ್ಲ ಹಂಗೆ ಫೋನ್ ಮಾಡುವಂತವ ಅದಕ್ಕೆ ಫೋನ್ ಮಾಡಿದ್ಕೆ ಒಬ್ಬ ಊಟ ಮಾಡ್ಕೋಗು ಅಂದೆ ಅದಕ್ಕೆ ಒಬ್ಬ ಬೇಡ ಬಿಡು ನೀವೇ ಮಾಡ್ಕೊಂಡು ಉಣ್ಣಿ ಬೇಡ ಅಂತು ಅದಕ್ಕೆ ಸಾರು ಕೊಟ್ಟಿಸ್ಬಿಡೋದು ಅಂದ್ಬಿಟ್ಟು ಹಂಗೆ ಇವನಿ ಅವ್ವ ಏನು ಬರೋಕ್ಕಿಲ್ಲ ಅಂತಲ್ಲ ಅದಕ್ಕೆ ಅಲ್ಲಿಗೆ ಸಾರು ಸಿಟ್ಟು ಅನ್ನ ಒಂದು 2 ಪೀಸ್ ಬಾಡ್ ಹಾಕ್ಬಿಟ್ರೆ ಊಟ ಮಾಡ್ಕೊತದೆ ಅಂತವ 2 ಪೀಸ್ ಏನು 4 ಪೀಸ್ನೇ ಹಾಕಿ ಹೊಚ್ಕಡೆಗೆ ಹಾಕಿ ಒಂದು ಟಿಫನ್ಗಿರಿಗೆ ಬಿಟ್ಟು ಕಳಿಸು ಉಣ್ಲಿ ಇನ್ಯಾರಿದ್ದರು ಮಗಳು ಅನ್ಕೊಂಡು ನೀನೇ ಮಾಡಬೇಕು ತಾನೆ ಅಲ್ಲ ಕರಿವೆ ಇಲ್ಲಿಗೆ ಊಟಕ್ಕೆ ಅಯ್ಯೋ ನಾನು ಹೊಸಿಗೆ ಹೋಗೋದನ್ನ ಗೋಗರ್ದಿ ಸಾಕಾಯ್ತು ಬವ್ವ ಊಟ ಮಾಡ್ಕೋಗು ಅಂತ ಅದಕ್ಕೆ ಅವ್ವ ಬತ್ತೀನಿ ಸುಮ್ಮನಿರು ಆಮೇಲೆ ಬತ್ತೀನಿ ಸುಮ್ಮನಿರು ಅಂತ ಅಂತು ಊಟ ಮಾಡಿ ನೀವು ಸುಮ್ಮನೆ ಅದಕ್ಕೆ ಮಗ ಮಾತಾಡ್ತಾ ಕೂತಿದ್ದೀಯಮ್ಮ ನೀನು ಊಟ ಮಾಡು ಆರೋಯ್ತದೆ ನಾನು ತಟಪಟ್ಟನೆ ಬಿಸಿ ಬಿಸಿ ಉಣ್ಕೊಳ್ಳಿ ಬಿಟ್ಟು ತಟಪಟ್ಟನೆ ಮಾಡಿಬಿಟ್ಟು ಜಲ್ದಿ ತಂದು ಕೊಟ್ಟಿವ್ನಿ ನೀವು ನೋಡಿದ್ರೆ ಹಂಗೆ ಮಾತಾಡ್ತಾನೆ ಕೂತ್ಬಿಟ್ಟಿದ್ದೀರಲ್ಲ ನೀವು ಊಟ ಮಾಡ್ಕೊಳ್ಳಿ ಊಟ ಮೊದಲು ಆಮೇಲೆ ಕೂತ್ಕೊಂಡು ಏನಾದ್ರು ಇದ್ರೆ ಮಾತಾಡೋಕ್ಕಾಯ್ತದೆ ಅಯ್ಯೋ ಬಾ ನೀನು ಹೊಸಿ ಉಣ್ಕೊ ಅಲ್ಲ ಗಮ್ಮಂತದೆ ಸಾರು ಏನಾರು ಆಗಲಿ ಮೀನ ಅಡುಗೆ ಭಾರಿ ಚೆನ್ನಾಗಿ ಮಾಡ್ತಿದ್ದಿ ನೀನು ಹುಸಿ ಚೆನ್ನಾಗಿ ಮಾಡಿಯೇ ಏನು ಕೈನೇ ಚೀಪ್ಕೋಬೇಕು ಅನ್ನಂಗೆ ಮಾಡ್ತಿದ್ದಿ ಈ ಬೇಳೆ ಹೆಸರಾಗಲಿ ಈ ಬಾಟ್ ಹೆಸರಾಗಲಿ ಮೀನು ಹೆಸರಾಗಲಿ ತಿಳಿ ಸಾರಾಗಲಿ ಬಸ್ಸಾರಾಗಲಿ ಉಪ್ಪಿಟ್ಟಾಗಲಿ ಸಾವ್ಗೆಲಿ ಏನಾರು ಮಾಡ್ತಾರಲ್ಲ ಅದಾಗಲಿ ಏನಾರು ಆಗಲಿ ನೀನು ಮಾತ್ರವ ಕಡೆ ಮಾಡ್ತಿದ್ದಿ ಕಣವ ಹುಸಿ ಚೆನ್ನಾಗಿ ಮಾಡಿಯೇ ಭಾರಿ ಚೆನ್ನಾಗಿ ಮಾಡ್ತಿದ್ದಿ ಆಮೇಲೆ ಇಲ್ಲಕತ್ತ ಊಟ ಮಾಡಮ್ಮ ನಾ ಸಂದೇಲಿ ಉಂಡಿತಿಲ್ವಾ ನಾಚಿಕೆ ನನಗೆ ಇಲ್ಲ ಕಂಡವ್ರ ಮನೆಯೋ ಇಲ್ಲಕತ್ತ ಊಟ ಮಾಡಮ್ಮ ನೀನು ನಾನು ಆಮೇಲೆ ಕುಣ್ತೀನಂತೆ ಏನಾರು ಕೊಟ್ಬಿಟ್ಟು ನಿಮಗೆ ಅನ್ನ ಬೇಕೋ ಇಟ್ಬೇಕು ಇನ್ನೂ ಸಿಹಿ ಬಾಡಬೇಕು ಹಾಕೊಟ್ಬಿಟ್ಟು ಆಮೇಲೆ ನಾನು ಉಣ್ತೀನಂತೆ ನೀವು ಊಟ ಮಾಡಿ ಸರಿ ಅಮ್ಮ ಅದೇ ನಿಮ್ಮ ಮಗ ಅಂತಿದ್ರು ಇಬ್ರಿಗೂ ಒಂದೊಂದು ಸೀರೆ ತಗೊಳ್ಳಿ ಸಂಬಳ ಬತ್ತಲ್ಲ ಅಂತ ಅಂತಿದ್ರು ಅದಕ್ಕೆ ನಾನು ನನಗೇನು ಬೇಡ ಅಮ್ಮಂಗೆ ತಗೊಡಿ ಅಂತ ಹೇಳಿ ನೀವೇ ತೆಗಿಸ್ಕೊಬಿಡಿ ಅಲ್ಲ ನನಗೇನು ಮಾಡೋಕ್ಕೆ ಸೀರೆ ನಾಳೆವೇ ಮೊದಲು ಉಟ್ಕೊಂಡು ಅವನೇ ಹರಿದಾಕ್ತೀನಿ ನನಗೇನು ಬೇಡಕತ್ತೆ ನೀನೇ ಹೆಚ್ಕಟ್ಕೊಂಡು 2 ಸೀರೆ ತಗೊಡ್ತೀನಿ ಅಂದಿರೋ ಹೊತ್ತಲ್ಲಿ ಸುಮ್ಮನೆ ನನಗೇನು ಮಾಡೋಕ್ಕೆ ನನಗೆ ಬೇಡ ಸೀರೆನೂ ಬೇಡ ಗೀರೆನೂ ಬೇಡ ಏನು ಬೇಡ ನನಗೆ ಬೇಡಕತ್ತೆ ಅವನಿಗೆ ತೆಗಿಸ್ಕೊಟ್ಬಿಡು ಅವನಿಗೆ ಹೇಳ್ಬಿಟ್ಟು ನೀನೇ ತೆಗಿಸ್ಕೊಬಿಡು ಅವನ ಕೈಲಿ ನನಗೆ ಬೇಡ ಕಟ್ಟೆ ಹೆಚ್ಕಟ್ಟಕ್ಕೆ ಬೇಡ ತೆಗಿಸ್ಕೊ ಅವಕ್ಕೆ ಹೊಲ್ಸ್ಕೊ ಸುಮ್ಮನೆ ನನಗೇನು ಮಾಡೋಕ್ಕೆ ಹುಸಿದವ ಸೀರೆ ತಾವು ಓದೋದಾಗಲೆಲ್ಲ ಮದುವೆಗೆ ಹೋಗ್ಲಿ ಒಂದು ಸೀರೆ ಅವ್ರ ಮನೆ ಬೀರು ಊಟಕ್ಕೆ ಹೋಗ್ಲಿ ಅವ್ರ ಮನೆ ಕರ್ನಾಟಕ ಹೋಗ್ಲಿ ಮನೆ ಹೊಸ್ಮನ್ಗೆ ಹೋಗ್ಲಿ ಯಾವ್ದಾರು ಹಬ್ಬಕ್ಕೆ ಹೋಗ್ಲಿ ಹುಣ್ಮೆಗೆ ಹೋಗ್ಲಿ ಹೊಸ್ಪಟ್ಟೆ ಬೀರಲ್ಲಿ ಏನಷ್ಟು ತುಂಬವೇ ಅವನ ಉಟ್ಕೊಳ್ಳೋಕ್ಕೆ ಇದು ಅದನ್ನೇ ಉಟ್ಕೊಳ್ಳೋಕ್ಕೆ ಬೇಜಾರು ಹೊಚ್ಕಟ್ಟಾಗಿರವ ನೀನೇ ತೆಗೆಸ್ಕೊಂಡು ನೀನೇ ಉಟ್ಕೊ ನನಗೆ ಅವೆಲ್ಲವೇ ಸಾಕುಕತ್ತೆ ಮುತ್ತಿಗೇನು ಹೊಸ ಸೀರೆ ಬೇಕಾ ಹೊಸ ಬಟ್ಟೆ ಬೇಕಾ ವಯಸ್ಸಿರೋರು ನೀವು ಇಕ್ಕೊಂಡು ಪಕ್ಕಂಡು ಸೋಕಿ ಮಾಡ್ಬೇಕಾಗಿರೋರು ನೀವು ಕತೆ ಹೊಚ್ಕಟ್ಟಾಗಿ ಇಕ್ಕಳಿ ತೆಗ್ಸ್ಕೊಂಡು ಹೊಚ್ಕಟ್ಟಾಗಿ ಇಕ್ಕೊಂಡು ಉಟ್ಕೊಂಡು ಸೀರೆನ ಮಡಿಕೊ ಅಲ್ಲ ತಗೊಡ್ತೀನಿ ಅನ್ನೋ ಹೊತ್ತಲ್ಲಿ ತೆಗಿಸ್ಕೊಳ್ದೇನೆ ಬಿಟ್ಬಿಟ್ಟು ನೀನು ತಾನು ಅನ್ಕ ಕೂತ್ಕೊಂಡ್ರೆ ಅಮ್ಮನಿಗೆ ನನಗೆ ಅನ್ಕ ಕೂತ್ಕೊಂಡ್ರೆ ಅವನಂತೀನಿ ಇಬ್ರಿಗೂ ತಗೊಡ್ದಂಗೆ ಆಗೋಯ್ತಾನೆ ಆಮೇಲೆ ನೀನು ತೆಗ್ಸ್ಕೊ 2 ಸೀರೆ ತಗೋ ನಾನು ಇನ್ನೊಂದು ನೀನೇ ಮಡಿಕೊ 2 ನೀನೇ ಮಡಿಕೊ ನಿಮ್ಮ ಮಗನ್ಗಂಗೆ ಅನ್ಬಿಡಿ 2 ಸೀರೆನೂ ಮೀನಿಗೆ ಅಂತ ಅವ್ರಂತ ತಗೊಟ್ಟಂಗೆ ಅವರು ಸುಮ್ಮನೆ ಅಮ್ಮ ನೋಡಮ್ಮ ಸುಮ್ಮನೆ ನಮ್ಗೆ ಹೆಂಗಿರು 2 ಸೀರೆ ತಗೊಳಕಿಲ್ಲ 1 ಸೀರೆ ತಗೊಂಡು ಸಾಕು ಬಿಡು ಅಂತ ಅಂದ್ಬಿಡ್ತಾರೆ ಅದಕ್ಕೆ ಹಾಕ್ಬೇಕು ಇಬ್ರು ಸೀರೆ ಉಟ್ಕೊಳಂಗೆ ಆಯ್ತದೆ ಇಬ್ರು ನಾನು ತಗೊಳ್ಳೋದು ಅಲ್ಲ ನೀನು ಯಾಕೆ ಅವ್ನಿಗೆ ಹೇಳಿಯೇ ನಾನು 2 ಸೀರೆ ಮಡಿಕತ್ತೀನಿ ಅಂತ ತಕೋ 2 ಸೀರೆಯ ನನಗೊಂದು ನಿಂಗೊಂದು ಅಂತಲೇ ತಕೊಂಡು ನಿಂಗೆ ಯಾವ 2 ಇಷ್ಟ ಆಯ್ತಾರೋ ತಗೊಬಿಟ್ಟು ಆಮೇಲೆ 2 ಮಡಿಕೊ ಅಷ್ಟೇ ಆಮೇಲೆ ಬಂದು ಹೇಳ್ದಾಗ ಹೇಳ್ತೀನಿ ನಾನು ಸೊಸೆಗೆ ನಾನು ಕೊಟ್ಟಿವ್ನಿ ಕಲ್ಲ ನಂಗೆ ತಗೊಂಡ್ರದ ನಂಗೆ ಬೇಡ ಅವಳೆಯ ಉಟ್ಕಳ್ಳಿ ಮಾಡಲಿ ಅಂತ ನಾನು ಹೇಳ್ತೀನಿ ಹಿಂಗೆ ಹೇಳಿ ಅಮ್ಮ ಸರಿ ಕದ್ ಬಿಡಮ್ಮ ಇನ್ನೇನು ಮಾಡೋದು 2 ಸೀರೆ ತಗೋತೀನಿ ಯಾರು ಬೇಕಾದ್ರೂ ಉಟ್ಕೊಳಕ್ಕಾಯ್ತದೆ ಇಲ್ಲಾಂದ್ರೆ ಅವ್ರೂ ನಿಮ್ಮ ಮಗನೂ ಅಷ್ಟೇನು ಒಂದ್ಸಲ ಕೇಳಂದ್ರೆ ಕೇಳ್ತಾರೆ ನಾವೇನಾರು ಅದಕ್ಕೆ ನಿಗಾ ಮಾಡಿರ ಇನ್ನೊಂದ್ಸಲ ಕೇಳಲಿಲ್ಲ ಅಂದರೆ ನಾವು ಮಾರಾಯ ಅಂತೂ ಗ್ಯಾಪ್ ಉನ್ಸ್ಕೊಳಕ್ಕೆ ಇಲ್ಲ ಅದಕ್ಕೆ ಹೇಳಿದ್ದು ನಾನು ನೀನು ಹೋಗ್ಬಿಟ್ಟು ತಗೋ ಯಾವಾಗ ಓದಿ ಯಾವಾಗ ತಗೊಡ್ತೀನಿ ಅಂದಿದ್ದನು ಅವ್ರು ಇವಾಗ ತಗೊಡ್ತೀನಿ ನಾಳೆಗೆ ತಗೊಡ್ತೀನಿ ಅಂತ ಏನು ಹೇಳಿಲ್ಲ ಬರಿಯ ಹಿಂಗೆ ಮಾತ್ರ ಹೇಳಿದ್ದು ಸಂಬಳ ಆಗುತ್ತಲ್ಲ ಇಬ್ರು ಸೀರೆ ತಗೊಬಿಡಿ ಅಂತಂದರು ಅದಕ್ಕೆ ನಾನು ಹಂಗೆ ಇಬ್ರು ತಗೊಳ್ಳೋದು ಅನ್ಕೊಂಡೆ ನೀವು ನೋಡ್ರೆ ಬೇಡ ಅಂತಿದ್ದೀರಲ್ಲ
ಮತ್ತೆ ಬೇಡ ಬಿಡಿ, ನನಗೂ ಬೇಡ. ಇನ್ನೊಂದ್ಸಲ ಯಾವತ್ತಾರು ತಗೋತೀನಿ. ಅಲ್ಲ ಇನ್ನೊಂದ್ಸಲ ಯಾವತ್ತು ತಗೊಂಡು ಎರಡು ಸೀರೆ ಬರ್ತವೆ ತಕ ಮಡಿಕೊ. ಹಬ್ಬ ಕಾಯ್ತಾವೆ. ಹಿಂಗಿರುವೆ ಊರ ಹಬ್ಬ ಬರ್ತವೆ ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು ತಿಂಗಳೇನೋ. ಆಗ ಆಯ್ಕಿಲ್ವೇ ತಕ ಮಡಿಕೊಂಡ್ರೆ ತಕೋ ಅಚ್ಚುಕಟ್ಟಾಗಿರವ. ತಕೊಂಡು ಕಿತ್ತು ಒರೆಸ್ಕೊಂಡು ಮಡಿಕೊ. ಸರಿ ಕಣಮ್ಮ. ಊಟ ಮಾಡಿ. ಹಿಂಗಿರೋದು ಸಾರು ಚೆನ್ನಾಗಿರೋದ? ನೀನು ಮಾಡಿದ್ದು ಚೆನ್ನಾಗಿರ್ತದೆ ಕಣ್ ತಕೋ. ಒಂದು ಮಾತು ಹೇಳೋದು ಕೇಳೋದು ಎಲ್ಲಿಂದ ಬರೋದು? ನೀನು ಮಾಡಿದ್ಮೇಲೆ ಭಾರಿ ಪೈನಾಗಿರ್ತದೆ ಸಾರು. ಮಾತ್ರ ಹೊಸಿ ಚೆನ್ನಾಗಿರ್ತದೆ, ಗಮ್ಮಂತದೆ ಸಾರು. ನಾನು ಆಲೇ ರುಚಿ ನೋಡಿದ್ಮೇಲೆ ಸಾರು ಕುಡಿದ್ಮೇಲೆ ನಾನು ಭಾರಿ ಚೆನ್ನಾಗಿತ್ತು. ಭಾರಿ ಹೆಸ್ರು ಮಾತ್ರವ ಭಾರಿ ಚೆನ್ನಾಗಿ ಮಾಡ್ತಿದ್ದಿ. ಎಲ್ಲರಿಗೂ ಅಷ್ಟೇ, ಇದು ಅದು ಅಂತ ಏನೂ ಇಲ್ಲ, ಎಲ್ಲರೂ ಭಾರಿ ಚೆನ್ನಾಗಿ ಮಾಡ್ತಿದ್ದಿ ಕಣ್ಮಗ. ಭಾರಿ ಚೆನ್ನಾಗದೆ ಸಾರು. ಇಟ್ಟು ಅಷ್ಟೇ, ಏನು ಉರಿತಲ್ದಿನ ಬೆಣ್ಣೆ ಮುದ್ದೆ ಹಂಗದೆ. ಭಾರಿ ಚೆನ್ನಾಗದೆ ಬಾರಿಗೆ. ಬಾ ಊಟ ಮಾಡುವ. ಇಲ್ಲ ಕತ್ ಬಿಡಮ್ಮ, ನಿಮ್ಮ ಅಕ್ಕ ಬರಲಿ ಅಮ್ಮಗೆ ಅವ್ರ ಜೊತೆಗೆ ಊಟ ಮಾಡ್ತೀನಂತೆ. ನೀವು ಊಟ ಮಾಡಿ. ಅವ್ರು ಬರ್ತಾರಲ್ಲ ಏನೋ ಸ್ವಲ್ಪ ಹೊತ್ತು, ಅವ್ರ ಜೊತೆಗೆ ಊಟ ಮಾಡ್ತೀನಂತೆ. ಅವ್ರಿಗೂ ಕೊಟ್ಬಿಟ್ಟು ಅದಕ್ಕೆ ಸುಮ್ಮನೆ ಕೂತಿರೋದು. ನಾನು ಕರೆದ್ರೂ ಗಂಡನ ಜೊತೆ ಉಣ್ಣಕ್ಕೆ. ಸರಿ ಅದವಳಕಂತಕೋ. ಸರಿ ಕತ್ತು ಊಟ ಮಾಡಿ ಗಂಡನ ಜೊತೆನೇ. ಈಗೊಂಚೂರು ಉಣ್ಕೊಂಡಿದ್ರೆ ಆಯ್ತಿಲ್ವ? ಆಮೇಲೆ ಒಂಚೂರು ಉಂಡಿದ್ರೆ ಆಯ್ತಿಲ್ವ? ಎರಡು ಸಲ ಬೇಡಕ್ಕ ಸುಮ್ಮನಿರಮ್ಮ. ಅದೇ ಬೆಳಗ್ಗೆ ಹೆಸರಾಗಿದ್ರೆ ಉಣ್ಣಬೋದಾಗಿತ್ತು. ಏನಾದ್ರು ಬಾಡ್ಗಿನ ಹೆಸರಾದ್ರೆ ಬಿಟ್ಬಿಟ್ಟು ಉಣ್ಣಕ್ಕೆ ಕೇಳಕ್ಕನಮ್ಮ ಬೇಜಾರಾಯ್ತದೆ. ಅವ್ರನ್ನ ಬಿಟ್ಬಿಟ್ಟು ಉಣ್ಣೋದು ಮಾಡೋದು ಅದೆಲ್ಲ ಆಯ್ಕೆ ಇಲ್ಲ. ಹುಸಿ ಬೇಜಾರಾದದ. ಏನು ಬೆಳಗ್ಗೆ ಹೆಸರಾದ್ರೆ ಏನೂ ಅನ್ಸಕ್ಕಿಲ್ಲ. ಇರು ಅವರು ಬಂದ್ಬಿಡ್ಲಿ ತಾಳಮ್ಮ. ಅಮ್ಮಗೆ ನಾನು ಮೇಲೆ ಉಣ್ತೀನಿ. ಅಮ್ಮ ಅದೇಯ ಇಲ್ಲಿ ಬೆಣ್ಣೆಗೆ ಹೇಳಿದ್ವಲ್ಲ, ಒಂದು 3 kg ಬೆಣ್ಣೆ ಬೇಕು, ಒಂದು 3 ಸೇರು ಅಂತವ. ಅದಕ್ಕೆ ಅಕ್ಕ ತಂದ್ಕೊಡ್ತೀನಿ ಅಂತ ಅಂದವಳೆ. ಏನು ಮಾಡೋದು ಕಾಸು? ಅಯ್ಯೋ ಬೆಣ್ಣೆ ತಗೊಬಂದು ಕೊಟ್ಟಾಗ ನನಗೆ ಬಂದು ಕೇಳು, ನಾ ಕೊಟ್ಟಾನಂತೆ. ಅದಕ್ಕೆ ತಲೆ ಕೆಡ್ಸ್ಕೊಂಡಿಯೇ ನೀನು ಕೊಡುವಂತ ನಾನೇ ತಂದು ಕೊಟ್ಟಾನಂತೆ. ಹಚ್ಕಡೆ ಕೈಸೆ ಮಾಡಿಬಿಡು. ನಾವು ಉಣ್ಣೋದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹೊಸಿ ಅವನದಷ್ಟು ಬೆಣ್ಣೆ ಒಂದು 2-3 ಚಮಚ ಬೆಣ್ಣೆ ಹಾಕೊಂಡು ಹಚ್ಕಡೆ ಉಣ್ಣು. ಅಲ್ಲ ಇತ್ತೀಚೆಗೆ ಕಣೆ ಬರ್ತಾ ಭಾರಿ ಕನಗೆಟ್ಟೋಗಿದ್ದಿ. ಏನು ಇಳಿದೋಯ್ತಾ ಕೂತಿದ್ದೆ, ಅದಕ್ಕೆ ಹಿಂಗೆ ಸಣ್ಣ ಆಯ್ತಾ ಕೂತಿದ್ದಿ. ನೋಡಿದವರು ಏನು ಊಟ ಇಕ್ಕರೋ ಇಲ್ವೋ ಅನ್ಬೇಕು. ರತ್ತೆ ಮನೇಲಿ ಏನಾರು ಊಟ ಇಕ್ಕರೋ ಇಲ್ಲ ಮೀನುನ್ಗೆ ಹಂಗೆ ಎತ್ಕೊ ಕೂತಿದ್ದಾರೋ ಅಂತ ಅನ್ಬೇಕಂದು ಮೀನೆ. ಅಯ್ಯೋ ನಿಮ್ಗಿಂತ ಚೆನ್ನಾಗಿ ನೋಡ್ಕೊಳ್ಳಿಕ್ಕಂತ ತಕೊಳ್ಳಿ. ನಿಜವಾಗ್ಲೂ 100 ರೂಪಾಯಿಗೆ ಹುಳ ಬಿದ್ದುಬಿಡ್ತದೆ ಅಷ್ಟೇ. ನಿಮ್ಗಿಂತ ಚೆನ್ನಾಗಿ ನೋಡ್ಕೊಂಡಾರ. ಭಾರಿ ಚೆನ್ನಾಗಿ ಮಾತಾಡ್ತಾ ಕಣಮ್ಮ. ಏನಾರು ಆಗಲಿ ಸರಿ ಕತೆ ಹೇಳ್ತೀನಿ ಬಿಡಿ. ಕನಗಿಸ್ ಮಡ್ಗದ ನೀವು ಹಾಕೊಂಡು ಉಣ್ಣಿ. ಹೆಂಗಿರುವೆ ಹಟ್ಟಿಲಿ ರಸ ತೆನೆ ಆಗೋದಕ್ಕೆ ಸದ್ಯಕ್ಕೆ ಇಲ್ಲ. ಅದು ಕರ ಹಾಕಿ ಇನ್ನೊಂದು ನಾವು ಹಾಲು ಕರ್ಕೊಳ್ಳೋ ಗಂಟೆ ಇನ್ನೂ ಬೇಕು ಹೊತ್ತು. ಅಲ್ಲಿ ಗಂಟೆ ಹಾಲೇ ಬಳಸ್ಕೊಳ್ಳೋದ ಅಲ್ವಾ? ಎಲ್ಲರೂ ಬಳಸ್ಕೊಳ್ಳೋದಕ್ಕಂತ ಹೊಚ್ಕಡೆಗೆ ಕೊಡೋರ್ತ ತಗೊಳ್ಳೋದ. ನೀರು ಪರ ಹಾಕೋರ್ತ ತಗೊಳ್ಳೋದು ಬೇಡ. ಒಂದಿಷ್ಟು ಹಾಲ್ಗೆ 3 ಗಾಡಿ ನೀರು ಇದು ಮಡಗಿರ್ತಾರೆ. ಅದನ್ನ ಏನು ಮಾಡೋದು? ಏನು ಟೀ ಕಾಪಿ ಕಾಯಿಸಿದ್ರು ಏನು ತೆಳ್ಳಗೆ ಅರ್ಧೋಯ್ತದೆ. ಚೆನ್ನಾಗೇ ಬರೋಕ್ಕಿಲ್ಲ. ಅಚ್ಚುಕಟ್ಟಾಗಿ ನೋಡ್ಬಿಟ್ಟು ಯಾರು ಅಚ್ಚುಕಟ್ಟಾಗಿ ಹಾಲು ಕೊಡ್ತಾರೆ ಅಲ್ಲಿ ತಗೊಳ್ಳೋದು ಅಷ್ಟೇ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರುತ್ತೆ ಮತ್ತೆ.